7.4 ಇದ್ರೆ ಕರ್ನಾಟಕ 8.1 ರಷ್ಟಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಮೇಲೆ ಸಾಲ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಆರೋಪಗಳನ್ನು ಮಾಡ್ತಾರೆ. ಇದು ಸುಳ್ಳು ಆರೋಪ, ರಾಜಕಾರಣಕ್ಕೋಸ್ಕರ ಮಾಡ್ತಕ್ಕಂಥ ಆರೋಪ. ನಾನು ಅಸೆಂಬ್ಲಿದಲ್ಲೂ ಕೂಡ ಹೇಳಿದ್ದೀನಿ, ಬಜೆಟ್ ಮೇಲೆ ಉತ್ತರ ಕೊಡುವಾಗ ಹೇಳಿದ್ದೀನಿ. GSDP ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002ರಲ್ಲಿ ಪಾಸ್ ಆಯಿತು, ಅವತ್ತಿನಿಂದ ಜಾರಿನಲ್ಲಿದೆ. 2000 SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ 3 ಮಾನದಂಡಗಳನ್ನು ಹೇಳ್ತಾರೆ ಅಲ್ಲಿ. ಒಂದು, ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಅಂತ ಗೊತ್ತಾಗಬೇಕಾದ್ರೆ ಅದರ ಪ್ರಕಾರ ನಮ್ಮ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ನಮ್ಮದು 3% ಒಳಗಡೆನೇ ಇದೆ. ಕರ್ನಾಟಕದ 2.95. ಆಮೇಲೆ ಸಾಲ ನಮ್ಮ GSDPಯ 25% ಒಳಗಡೆನೇ ಇರಬೇಕು. ಕರ್ನಾಟಕದ GSDP 30 ಲಕ್ಷಕ್ಕೂ ಹೆಚ್ಚು. ಕರ್ನಾಟಕದ ಸಾಲ 25.94 ಅಂದರೆ 3% ಒಳಗಡೆನೇ ಇದೆ. 24.94 25% ಒಳಗಡೆ ಇರಬೇಕು. ಆಮೇಲೆ ಇನ್ನೊಂದು ಏನು ಹೇಳ್ತದೆ ಮಾನದಂಡ ಅಂತಂದರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ನಾವು ರೆವಿನ್ಯೂ ಡೆಫಿಸಿಟ್ನಲ್ಲಿದ್ದೀವಿ, ಸರ್ಪ್ಲಸ್ನಲ್ಲಿಲ್ಲ ಈ ವರ್ಷ. ಯಾಕಂತಂದರೆ ಹಿಂದೆ ಇದ್ದಂಥ BJP ಸರ್ಕಾರ ಆರ್ಥಿಕವಾಗಿ ಹಾಳು ಮಾಡಿಟ್ಟಿತ್ತು. ಈ ವರ್ಷ ಅಂದರೆ 26-27 ಸುಮಾರು 19,000 ಕೋಟಿ ರೆವಿನ್ಯೂ ಡಿಫಿಸಿಟ್ ಇದೆ. ಅದು ಯಾಕೆ ಡಿಫಿಸಿಟ್ ಆಯಿತು ಅಂತಂದರೆ 15ನೇ ಹಣಕಾಸಿನ ಆಯೋಗ ನಮಗೆ ಕೊಡಬೇಕಾಗಿದ್ದಂಥ ಹಣವನ್ನು ಕೊಡಲಿಲ್ಲ. 15ನೇ ಹಣಕಾಸಿನ ಆಯೋಗ ಏನು ಶಿಫಾರಸು ಮಾಡಿತ್ತು 5,495 ಕೋಟಿ ಒಂದು ವಿಶೇಷ ಗ್ರಾಂಟ್ಸ್ ಅಂತ ಕೊಟ್ಟಿದ್ರು, ಅದು ಕೊಡಲಿಲ್ಲ. ಆಮೇಲೆ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರು ಸಿಟಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ರೆಕಮೆಂಡ್ ಮಾಡಿದರು. ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೆಕಮೆಂಡ್ ಮಾಡಿದರು, ಅವೆರಡನ್ನೂ ಕೊಡಲಿಲ್ಲ. ಒಟ್ಟು 11,495 ಕೋಟಿ ಕೊಡಲಿಲ್ಲ. ಅದ್ರ ಜೊತೆಗೆ ಅಪ್ಪರ್ ಭದ್ರಾಕ್ಕೆ ಬಜೆಟ್ನಲ್ಲಿ ಹೇಳಿದ್ದದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಅವ್ರ ಬಜೆಟ್ ಸ್ಪೀಚ್ನಲ್ಲಿ 2023-24 ಆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀನಿ. ಆಮೇಲೆ ಇದು ನಮಗೆ GST ಜಾರಿ ಬಂದದ್ರಿಂದ ನಮಗೆ ಪರಿಹಾರ ಕೊಡ್ತಾ ಇದ್ರು, ಪರಿಹಾರನ ನಿಲ್ಲಿಸ್ಬಿಟ್ರು. ಎಷ್ಟು ನಷ್ಟ ಆಗ್ತದೆ ಅಷ್ಟನ್ನು ತುಂಬಿಕೊಡ್ತೀವಿ ಅಂತ ಹೇಳಿದರು. JJM ಜಲ ಜೀವನ್ ಮಿಷನ್ ಅದರಲ್ಲಿ ಸುಮಾರು ಮೋರ್ ದೆನ್ 17,000 ಕೋಟಿ. ಅದಕ್ಕೆ ನಾನು ಕರೆಕ್ಟಾಗಿ ಗೊತ್ತಿಲ್ಲದೆ ಇರೋದ್ರಿಂದ ಮೋರ್ ದೆನ್ 10,000 crores ಅಂತ ಹೇಳಿದ್ರು, ಅದು ಬರಲಿಲ್ಲ. ಆಮೇಲೆ ನರೇಗಾ ಸ್ಟಾಪ್ ಮಾಡಿಬಿಟ್ರು, ನಾವೇ ಬರ್ಸದ್ದು ಹಣನೂ ಕೂಡ ಕೊಡಲಿಲ್ಲ. ಸೊ ಹಿಂಗಾಗಿ ನಮ್ಮ ಬಜೆಟ್ಟು ರೆವಿನ್ಯೂ ಡಿಫಿಸಿಟ್ ಆಗಲಿಕ್ಕೆ ಕಾರಣ ಆಯಿತು. ಅದರ್ವೈಸ್ ನಾವು ಸರ್ಪ್ಲಸ್ನಲ್ಲೇ ಇರ್ತಿದ್ದೆವು. ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟದ್ರಿಂದ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ. ಹೆಣ್ಮಕ್ಳು ಹೇಳೋದು, ಬೇರೆಯವರು ಹೇಳೋದು ಎಲ್ಲ ನಂಬ್ಕೊಂಡಿದ್ದೀನಿ ನಾನು. ಪರ್ಚೇಸಿಂಗ್ ಪವರ್ ಅದೇ ಕನ್ನಡದಲ್ಲಿ ಹೇಳಿದೆ ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹಣದ ಹಿಂದೆ ಹೋದವನಲ್ಲ. ಆಸ್ತಿ ಪಾಸ್ತಿ ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಮತದಾರ ದೇವರುಗಳು ಯಾವಾಗ ಅಧಿಕಾರ ಕೊಟ್ಟಿದ್ದಾರೆ ಅವು ಎಲ್ಲರೂ ಕೂಡ ಯಾವಾಗ ಮಾಡಿದ್ದಾರೆ. ನಾನು 83ರಲ್ಲಿ ಶಾಸಕನಾದವನು, 78ರಲ್ಲಿ ತಾಲೂಕಾ ಬೋರ್ಡ್ ಮೆಂಬರ್ ಆದವನು. ಸುಮಾರು 50 ವರ್ಷ ಆಗ್ತಾ ಬಂದಿದೆ ರಾಜಕಾರಣ ಜೀವನ. 50 ವರ್ಷ ಆಗ್ತಾ ಬಂದಿದೆ, 28ಕ್ಕೆ 50 ವರ್ಷ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಇವತ್ತಿನ ರಾಜಕೀಯದಲ್ಲಿ ಜನಶಕ್ತಿ ಇರೋರು ಮಾತ್ರ ರಾಜಕೀಯ ಉಳ್ಕೊಳ್ಳಲಿಕ್ಕೆ ಸಾಧ್ಯ.
ಮತ್ತು ಅಧಿಕಾರ ಕೊಡೋರು ಜನರೇ. ಅದರಿಂದ ನಾನೆಂದೂ ಕೂಡ ನಾನು ನಂಬ್ಕೊಂಡಿರ್ತಕ್ಕಂಥ ಮೌಲ್ಯಗಳು ಅವುಗಳ ಜೊತೆ ರಾಜಿ ಮಾಡ್ಕೊಂಡಿಲ್ಲ. ಸಿದ್ಧಾಂತದ ನಂಬ್ಕೊಂಡಿದ್ದೀನಲ್ಲ, ಅದರಲ್ಲಿ ರಾಜಿ ಆಗಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬದುಕಿನ ಪ್ರಾಥಮಿಕ ಆದ್ಯತೆಗಳಾದ ಅನ್ನ, ಆರೋಗ್ಯ, ಶಿಕ್ಷಣ, ವಸತಿ, ಉದ್ಯೋಗ ಲಭಿಸಬೇಕು ಅನ್ನೋದ್ರಲ್ಲಿ ನಂಬಿಕೆ ಇದೆ. ಅದಕ್ಕೋಸ್ಕರನೇ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಅವ್ರಿಗೆಲ್ರಿಗೂ ಕೂಡ ಅನ್ನ, ಗೃಹಲಕ್ಷ್ಮಿ ಮೂಲಕ 2,000 ರೂಪಾಯಿ ಕೊಡೋದು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು. ಆಮೇಲೆ ಗೃಹ ಜ್ಯೋತಿ ಮೂಲಕ ಎಲ್ಲ 1,64,00,000 ಕುಟುಂಬಗಳಿಗೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀವಿ.